ಕನ್ಫ್ಯೂಸ್ ಆಗ್ಬಿಡ್ತಾವೆ. ಸದ್ಯಕ್ಕೆ ಪಾಪ ರಾಜಕೀಯ ಸಂತ್ರಸ್ತ. ಹಾಗೊಮ್ಮೆ ಈಗೊಮ್ಮೆ ಮಳೆಗಾಲದಲ್ಲಿ ಉಟ್ಕೊಳ್ಳೋ ಹನವೆಗಳ ರೀತಿ ಎಲೆಕ್ಷನ್ಗಳು ಬಂದಾಗ ಕಾಣಿಸ್ಕೊಳ್ಳೋದು. ಮುಗಿದ್ಮೇಲೆ ಎಸ್ಕೇಪ್ ಆಗೋ ಎಸ್ಕೇಪ್ ವೀರ. ಮಾತಲ್ಲಿ ಎದುರಾಳಿಗಳನ್ನ ಚೆಂಡಾಡೋ ಪುಡಿ ರೌಡಿ ಅಂತ ರಾಜಕಾರಣಿ. ಅಂಧ ಭಕ್ತರಿಗೆ ಅನಾಮತ್ತಾಗಿ ಮಾತಲ್ಲಿ ಹಾಲು ಕುಡಿಸ್ತಾ ಇದ್ದ ಜಗತ್ತಿನ ಒನ್ನೆಂಡೊಳ್ಳಿ ಸತ್ಯನಾರಾಯಣ. ಹಿಂದೂ ಧರ್ಮ ರಕ್ಷಣೆಗೆ ಧರೆಗಿಳಿದು ಧರ್ಮ ವಿರೋಧಿಗಳನ್ನ ಮಾತಲ್ಲೇ ಗಡಗಡ ಅಂತ ನಡುಗುವಂತೆ ಮಾಡಿದ ಸನ್ಮಾನ್ಯರಲ್ಲೇ ಸನ್ಮಾನ್ಯ, ಮಹಾಮಹಿಮರಲ್ಲೇ ಮಹಾಮಹಿಮ, ದಿ ಗ್ರೇಟ್ ಅನಂತ್ ಕುಮಾರ್ ಹೆಗಡೆ ಅವರ ಗುಣಗಾನ ಮಾಡುವಂತವನಾಗ್ತಾನೆ, ನೀವು ಕೇಳುವಂತವರಾಗಿ. ಏನ್ರಿ ಅನಂತ್ ಕುಮಾರ್ ಹೆಗಡೆ, ಯಾರಿದ್ರಿ ರೋಡು? ಓವರ್ಟೇಕ್ ಮಾಡಿದ್ರೆ ಹೊಡೆದ್ ಬಿಡ್ತೀರಾ? ಸ್ಪೀಡ್ ಆಗಿ ಹೋಗೋನು ಮುಂದೆ ಹೋಗ್ತಾನೆ, ಸ್ಲೋ ಇದ್ದವನು ಹಿಂದೆ ಹೊಡ್ಕೊಳ್ತಾನೆ ಅಷ್ಟೇ. ಏನ್ ರೋಡ್ ನ ಬುದ್ಧಿ ತಗೊಂಡ್ಬಿಟ್ಟಿದ್ದೀರಾ? ನ್ಯಾಷನಲ್ ಹೈವೇ ನಿಮ್ ಹೆಸರು ಬರ್ಸ್ಕೊಂಡಿದ್ದೀರಾ? ರಾಜಕಾರಣದಲ್ಲಿ ಇದ್ದಾಗಂತೂ ನೆಟ್ಟಿಗೆ ರಾಜಕಾರಣ ಮಾಡ್ಲಿಕ್ಕೆ ಬರ್ಲಿಲ್ಲ. ಸಂವಿಧಾನ ಬದಲಾಯಿಸ್ತೀನಿ ಅಂದ್ರಿ. ನಿಮ್ ವಿರುದ್ಧ ಪ್ರೊಟೆಸ್ಟ್ ಮಾಡಿದ ದಲಿತರನ್ನ ನಾಯಿಗಳು ಅಂತ ಕರೆದ್ರಿ. ಸಾಹಿತಿಗಳನ್ನ ಅವಮಾನ ಮಾಡಿದ್ರಿ. ಗಾಂಧೀಜಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರಿ. ಮುಸ್ಲಿಮರ ಬಗ್ಗೆ ನೀವು ಮಾಡಿದ ಮಾತುಗಳನ್ನ ನಾನು ಹೇಳೋದಿಲ್ಲ ಬಿಡಿ. ಅದೆಷ್ಟು ಗಲೀಜು ಅನ್ನೋದನ್ನ ನಿಮ್ಮ ನಾಲಿಗೆ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದೆ. ಪಾಪ ಈಗ ರಾಜಕೀಯ ಸಂತ್ರಸ್ತರಾಗಿದ್ರಲ್ಲ, ಎಲ್ಲ ಎಸ್ಕೇಪ್ ಆಗ್ಬಿಟ್ಟಿದ್ರಿ. ಮತ್ತೆ ಎಲೆಕ್ಷನ್ ಟೈಮ್ ನಲ್ಲಿ ಬಂದಿದ್ರಲ್ಲ, ಮೈಕ್ ಹಿಡ್ಕೊಂಡು ಚೀರಾಡೋದು, ಹಚ್ಚಾಡ್ಕೊಂಡು ನಿಮ್ ಯೋಗ್ಯತೆಗೆ ಒಂದು ಟಿಕೆಟ್ ತಗೊಳ್ಳಿಕ್ಕಾಗ್ಲಿಲ್ಲ. ಮತ್ತೆ ಮೂಲೆಗೆ ಸೇರಿದ್ರಿ. ಇವಾಗ ರೋಡ್ ಅಲ್ಲಿ ರೌಡಿಸಂ ಶುರು ಹಚ್ಕೊಂಡ್ರ. ಹಿಂದೆ ಯಾರಿಗೋ ಡಾಕ್ಟರ್ಗೆ ಹಾಸ್ಪಿಟಲ್ ಒಳಗೆ ನುಗ್ಗಿ ಹೊಡೆದಿದ್ರಲ್ಲ, ಅದು ರಕ್ತ ಬರುವಂತ ಹೊಡೆದಿದ್ರು ನಮ್ ಸಾಹೇಬರು. ಇವಾಗ ರೋಡ್ ಅಲ್ಲಿ ರೌಡಿಸಂ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಏನಾಗುತ್ತಂದ್ರೆ ನಮ್ ಸಾಹೇಬರು ಬೆಂಗಳೂರು ಕಡೆಗೆ ಬರ್ತಾ ಇರ್ತಾರೆ. ಆಗ ತುಮಕೂರು ಕಡೆಯಿಂದ ಒಂದು ಮುಸ್ಲಿಂ ಫ್ಯಾಮಿಲಿ ಮದ್ವೆ ಮುಗಿಸ್ಕೊಂಡು ಕಾರಲ್ಲಿ ಬರ್ತಾ ಇರುತ್ತೆ. ರೀ, ಅದು ಹಿಂದೂ ಫ್ಯಾಮಿಲಿನೋ, ಮುಸ್ಲಿಂ ಫ್ಯಾಮಿಲಿನೋ, ಕ್ರಿಶ್ಚಿಯನ್ ಫ್ಯಾಮಿಲಿನೋ ಯಾವ್ದಾದ್ರೇನು, ಮದ್ವೆ ಹೋಗಿದ್ದಾರೆ, ವಾಪಸ್ ಬರ್ತಾ ಇದ್ದಾರೆ. ದಾವಸ್ಪೇಟೆ ಹತ್ರ ಅನಂತ್ ಕುಮಾರ್ ಹೆಗಡೆ ಇದ್ದ ಕಾರಣ ಆ ಫ್ಯಾಮಿಲಿ ಓವರ್ಟೇಕ್ ಮಾಡಿದೆ ಅಷ್ಟೇ, ಬೇರೇನೂ ಆಗಿಲ್ಲ ಇಲ್ಲಿ. ಇಷ್ಟಕ್ಕೆ ಸಾಹೇಬರು ರಕ್ತ ಕೊತ ಅಂತ ಕುದ್ದೋಗ್ಬಿಟ್ಟಿದೆ. ಅದ್ ಹೆಂಗಿವ್ರು ನನ್ನ ಕಾರನ್ನ ಓವರ್ಟೇಕ್ ಮಾಡ್ಬಿಟ್ರು? ಯಾಕಂದ್ರೆ ಆ ರೋಡ್ ಅನ್ನ ಪರ್ಚೇಸ್ ಮಾಡಿ ತಮ್ಮ ಹೆಸರು ಮಾಡಿಟ್ಕೊಂಡಿದ್ದಾರೆ ಸಾಹೇಬರು, ಅದಕ್ಕೆ ಅನ್ಸುತ್ತೆ. ಆಮೇಲೆ ಇವರು ಆ ಕಾರನ್ನ ಚೇಂಜ್ ಮಾಡ್ತಾರೆ. ಆ ಫ್ಯಾಮಿಲಿ ಇದ್ದ ಕಾರಿಗೆ ಅಡ್ಡಗಟ್ಟಿ ನಿಲ್ಲಿಸ್ತಾರೆ, ಮನಸ್ಸಿಗೆ ಬಂದಾಗ ಹೊಡಿತಾರೆ. ಆ ಕೇಸ್ ನಲ್ಲಿ ಅನಂತ್ ಕುಮಾರ್ ಹೆಗಡೆ A1 ಆರೋಪಿ. ದಾಬಸ್ಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿದೆ. ಅನಂತ್ ಕುಮಾರ್ ಹೆಗಡೆ, ಗನ್ಮ್ಯಾನ್, ಕಾರ್ ಡ್ರೈವರ್ ಇವರೆಲ್ಲ ಸೇರ್ಕೊಂಡು ಹೊಡೆದಿದ್ದಾರೆ. ನೋಡಿ, ಮದ್ವೆ ಮುಗಿಸ್ಕೊಂಡು ಬರ್ತಿದ್ದ ಆ ಕಾರಲ್ಲಿ 4 ಜನ ಹೆಣ್ಮಕ್ಳು ಇರ್ತಾರೆ. ಅವ್ರ ಹತ್ರ ಹೋಗಿ ಪುಡಾರಿ ಗುಂಪು ಆಟೋಟೋಪವನ್ನ ತೋರಿಸಿದೆ. FIR ಆದ್ಮೇಲೆ ಇವರನ್ನ ಅರೆಸ್ಟ್ ಮಾಡಿದ್ರು. ಅದಾದ್ಮೇಲೆ ಕೋರ್ಟ್ ಅಲ್ಲಿ ಬೇಲ್ ಆಗಿ ಹೊರಗೆ ಬಂದಿದ್ದಾರೆ. ಹೊರಗೆ ಬಂದು ಇನ್ಯಾರಿಗೆ ಹೊಡೆದಕ್ಕೆ ಹೋಗ್ತಾರೋ ನಮ್ ಸಾಹೇಬ್ರು. ಯಾಕಂದ್ರೆ ಈ ಹಿಂದೆ ಸಾಹೇಬ್ರು ಜೀವ ಉಳಿಸೋ ಡಾಕ್ಟರ್ಗೂ ಹೊಡೆದಿದ್ರು. ಪಾಪ ಇವ್ರ ಹತ್ರ ಹೊಡ್ಸ್ಕೊಂಡಿದ್ದ ಡಾಕ್ಟರ್ಗೆ ಮೈ ತುಂಬಾ ರಕ್ತ ಸುರಿದಿತ್ತು. ಈಗ ಈ ಫ್ಯಾಮಿಲಿ ಇವರನ್ನೆಲ್ಲ ನೋಡ್ತಾ ಇದ್ರೆ ಇವರೆಲ್ಲ ರಾಜಕಾರಣಿಗಳಾಗಿರೋದಕ್ಕೆ ಲಾಯಕ್ಕಿದ್ದಾರ ಅನ್ಸುತ್ತೆ. ಅಲ್ಲೂ ರಕ್ತ ಬೇಜಾರು ಬೀಳ್ಸ ಅನ್ಕೊಂಡೆ ಎಲ್ಲ ಅಲ್ಲೇ ನಾನು ಮುಗಿದ್ಬಿಟ್ಟೆ. ಯಾಕಂದ್ರೆ ನಮ್ಮ ಮನೆಗೆ ಎದುರ್ಕೊಂತಾರೆ ಅಂತ. ಆಮೇಲೆ ಒಂದು ಉದುರಿತು, ಅಲ್ಲೂ ಒಂದು ಇಲ್ಲಿ ಅಲ್ಲಾಡ್ತಾ ಇದೆ ನಡಿ. ಇಲ್ಲಿ ಇನ್ನೂ ರಕ್ತ ನಿಲ್ಲಿಲ್ಲ ಬಿಡಿ. ಈಗಂತೂ ಅವ್ರು ಬಿಜೆಪಿ ಪಾರ್ಟಿಗೆ ಅವಮಾನ ಮಾಡಿ ತಿಪ್ಪೆಗೆ ಬಿಸಾಕಿದೆ. ಅನಂತ್ ಕುಮಾರ್ ಹೆಗಡೆ ಈಗ ರಾಜಕೀಯ ಸಂತ್ರಸ್ತ ಆಗಿದ್ದಾರೆ. ಹೀಗಾಗಿ ಹಾದಿಲಿ, ಬೀದಿಲಿ, ರೋಡಲ್ಲಿ ರೌಡಿಸಂ ಅನ್ನು ಶುರು ಹಚ್ಕೊಂಡಿದ್ದಾರೆ ಅನ್ಸುತ್ತೆ. ಮಾಡಕ್ಕೆ ಕೆಲಸ ಇಲ್ಲ ಅನ್ಸುತ್ತೆ. 2-3 ವರ್ಷದಿಂದನೇ ಎಲ್ಲೋ ಅಜ್ಞಾತವಾಸಕ್ಕೆ ಹೋಗ್ಬಿಟ್ಟಿದ್ರು. ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಿತ್ತಲ್ಲ, ಮತ್ತೆ ಬಂದ್ಬಿಟ್ರು. ನೋಡಿ, ಅದೇನ್ ಬೇಡ, ಮೈಕ್ ಹಿಡ್ಕೊಂಡು ಮಾತಾಡಿದ್ದು ಸಂವಿಧಾನ ಬದಲಾಯಿಸ್ತೀನಿ ಅಂತ ಹೊಡೆ ತಟ್ಟಿ ಹೇಳಿದ್ದು. ಈಗ ರಾಜಕೀಯ ಸಂತ್ರಸ್ತ. ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಸಂತ್ರಸ್ತ ಅನ್ನೋ ಪದಾನ ಮತ್ತೆ ಯಾಕೆ ಬಳಸ್ತಾ ಇದ್ದೀನಿ ಅಂತ. ಬಿಜೆಪಿ ಇವರನ್ನ ಬೇಕಾದ ಬಳಸಿ ತಿಪ್ಪೆಗೆ ಬಿಸಾಡಿದೆ. ಒಂದು ಟಿಕೆಟ್ ತಗೊಳ್ಳೋ ಯೋಗ್ಯತೆ ಇಲ್ಲ. ರೋಡಲ್ಲಿ ರೌಡಿಸಂ ಬೇರೆ ಕೇಳಿದ್ರು. ಇವ್ರ ಮುಖನ ಯಾವ ಆಂಗಲ್ ಅಲ್ಲಿ ನೋಡಿದ್ರು ಪೊಲಿಟಿಷಿಯನ್ ರೀತಿ ಕಾಣೋದೇ ಇಲ್ಲ. ಬರೀ ಗುಂಡಾಗಿರಿ ಮಾಡ್ಕೊಂಡು ಅವ್ರಿಗೆ ಹೊಡೆದೆ, ಇವ್ರಿಗೆ ಹೊಡೆದೆ, ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದು, ಇದೇ ಆಯ್ತು ಇವ್ರ ಜೀವನ. ನಾಚಿಕೆ, ಮಾನ, ಮರ್ಯಾದೆ ಎಲ್ಲ ಬಿಟ್ಟು ನಿಂತ್ಕೊಂಡು ರಾಜಕಾರಣ ಮಾಡಿದವರು ಇವರು. ನಾನು ಮತ್ತೆ ಹೇಳ್ತೀನಿ, ಅನಂತ್ ಕುಮಾರ್ ಹೆಗಡೆ ಒಬ್ಬ ರಾಜಕೀಯ ಸಂತ್ರಸ್ತ. ಈಗ ಮಾಡಕ್ಕೆ ಕೆಲಸ ಇಲ್ಲ, ಅದಕ್ಕೆ ರೌಡಿಸಂ ಮಾಡ್ತಾ ಇದ್ದಾರೆ.